ನಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಅವತ್ತಿನ ದಿನ 22nd ನಾನು ಅಡ್ಮಿಟ್ ಆಗಬೇಕಿತ್ತು. ಅವತ್ತಿನ ದಿನ ಫುಲ್ ನಿದ್ದೆನೇ ಮಾಡಿಲ್ಲ. ಆ ಡೇಟ್ ಹತ್ರ ಬಂದಂಗೆಲ್ಲ ಫುಲ್ ಟೆನ್ಷನ್ ಆಗೋದು. ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಆಬ್ವಿಯಸ್ಲಿ ಟೆನ್ಷನ್ ಇದ್ದೇ ಇರುತ್ತೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ಕಾರಲ್ಲಿ ಮನೆಗೆಲ್ಲ ಪೂಜೆ ಮಾಡಿ, ದೇವರಿಗೆಲ್ಲ ಪೂಜೆ ಮಾಡಿ, ಒಂದು ಕಡೆ ಖುಷಿ, ಒಂದು ಕಡೆ ಭಯ. ಇನ್ನೊಂದು ನಾಳೆ ಅನ್ನೋಷ್ಟಕ್ಕೆ ನನ್ನ ಕೈಯಲ್ಲಿ ಮಗು ಇರುತ್ತಲ್ಲ, ಡೀಟೇಲ್ಸ್ ಕೇಳ್ತಾರೆ. ಸೊ ಒಳಗಡೆ ಯಾರನ್ನೂ ಬಿಟ್ಟಿಲ್ಲ ಆ ಟೈಮಲ್ಲಿ. ಆಮೇಲೆ ನರ್ಸ್ ಬಂದ್ಬಿಟ್ಟು ಒಂದು ಗೌನ್ ತೊಗೊಂಬರ್ತಾರೆ. ಹಾಸ್ಪಿಟ್ಲ್, ಥಿಯೇಟ್ರು ಎಲ್ಲ ನೆನಪಾಗ್ಬಿಡ್ತು. ಆ ವೈಬ್ ಎಲ್ಲ ಬಂದ್ಬಿಡ್ತು ಕಣ್ಮುಂದೆ ರಪ್ಪತ್ತ. ನಾನು ಎಷ್ಟು ಎದ್ರಕೊಂತಿದ್ದವಳು ಇದೆಲ್ಲ ಫೇಸ್ ಮಾಡ್ದೆ ಅಂತ ಈಗಲೂ ನಂಗೆ ನಂಬಕ್ಕಲ್ಲ, ಹಂಗಾಗುತ್ತೆ. ಬರ್ತಿದ್ದಾರೆ, ಇನ್ನೇನು ಈ ಆಪ್ರೇಷನ್ ಥಿಯೇಟ್ರ್ವರೆಗೆ ಹಿಂಗೆ ಕರ್ಕೊಂಡು ಹೋದ್ರು. ನೀವು ಇಲ್ಲೇರಿ ಅಂದ್ಬಿಟ್ರು ಕಿರಣ್ಗೆ. ಫಸ್ಟ್ ಅನಸ್ತೇಷ ಕೊಡಿಸ್ಬಿಡ್ಲಿ, ಆಮೇಲೆ ಹೊಟ್ಟೆ ಇಷ್ಟು ಇರುತ್ತೆ, ಮೊದಲೇ ಇಷ್ಟು ಬಂದಿರುತ್ತೆ ಹೊಟ್ಟೆ. ಹತ್ತುಡ್ದು ಹಿಂಗೆ ಬೆಂಡ್ ಮಾಡೇ ಬಿಟ್ರು. ನಂಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತದೆ. ಅವರು ಡಾಕ್ಟ್ರು ಕರೆಕ್ಟ್ ಹಿಂಗೆ ಹಿಡ್ದು ಹಿಂಗೆ ಕಟ್ ಮಾಡ್ತಾ ಇದ್ದಾರೆ, ಪುಷ್ ಮಾಡ್ತಾ ಇದ್ದಾರೆ ಹೊಟ್ಟೆನ. ಬೇಬಿ ಸೌಂಡ್ ಬಂತು. ಅಯ್ಯಮ್ಮ.